ಎವ್ರಿವ್ಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರೋ ತುಂಬಾ ಥ್ಯಾಂಕ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತೊಂದು ಒಳ್ಳೆ ಟೇಸ್ಟಿ ಸಾಂಬಾರನ್ನ ಹೇಳ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು. ಹೀರೆಕಾಯಿ ಮಸ್ಕಾಯಿ ಸಾಂಬಾರು ಅಥವಾ ಹೀರೆಕಾಯಿ ಹುಳಿ ಅಥವಾ ಹೀರೆಕಾಯಿ ಸಾಂಬಾರು ಅಂತಲೇ ಹೇಳ್ಬೋದು. ಇದಕ್ಕೆ ಒಂದು ಚಿಕ್ಕ ಕಪ್ನಲ್ಲಿ ಬೇಳೆನ ಆಲ್ರೆಡಿ ನೆನೆಸಿಟ್ಬಿಟ್ಟು ಸ್ಟವ್ ಮೇಲೆ ಬೇಯೋಕ್ಕೆ ಇಟ್ಟಿದ್ದೀನಿ. ಸೊ ಇವಾಗ ಒಂದು ಸಣ್ಣದು ಒಂದು ಹೀರೆಕಾಯಿನ ತೊಗೊಂಡಿದ್ದೀನಿ. ಎಳೆದಿದ್ದರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಕ್ಕಳೆಲ್ಲನೂ ಸಹ ಹೀರೆಕಾಯಿನ ಪಲ್ಯ ಮಾಡಿದ್ರೆ ಇಲ್ಲ ಸಾಂಬಾರ್ಗೆ ಹಂಗೆ ಕಟ್ ಮಾಡಿ ಹಾಕಿದ್ರೆ ಎಲ್ಲ ತಿನ್ನೋದಿಲ್ಲ ಅಲ್ವಾ. ತುಂಬ ಜನ ತಿನ್ನೋದಿಲ್ಲ. ಹಂಗಾಗಿ ಈ ಥರ ಸಾಂಬಾರು ಮಾಡಿದ್ರೆ ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ ಹೀರೆಕಾಯಿ ಮಸ್ಕಾಯಿ ಸಾಂಬಾರಂತೂ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಅಷ್ಟೇ ತುಂಬಾ ಸಿಂಪಲ್ಲು. ಒಂದು 3 ಟೊಮೊಟೊ ತೊಗೊಂಡಿದ್ದೀನಿ, 1 ಬೆಳ್ಳುಳ್ಳಿ, 1 ಈರುಳ್ಳಿ. ಇದನ್ನೆಲ್ಲನೂ ಬೇಯಿಸ್ಕೋಬೇಕು ಫಸ್ಟು ನಾವು. ಸೊ ಇದಕ್ಕೆ ಸಣ್ಣ ಚಿಪ್ಪೆ ಎಲ್ಲನೂ ಏನಾದರೂ ಬಲ್ತಿದೆ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ಮೇಲೆ ಚಿಪ್ಪೆ ತೊಗೊಂಡು ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ತುಂಬ ಎಳೆದಿದ್ದರೆ ಹಾಗೇನೋ ಹಾಕಿದ್ರೂ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಮೆಣಸಿನ್ಕಾಯಿನೂ ತೊಗೊಂಡಿದ್ದೀನಿ. ಇದನ್ನೆಲ್ಲ ಸ್ಲಿಟ್ ಮಾಡಿಕೊಂಡು ತರಕಾರಿ ಎಲ್ಲ ಕ್ಲೀನಾಗಿ ಕಟ್ ಮಾಡ್ಕೋಬೇಕು. ಹೀರೆಕಾಯಿನ ಟೊಮಟೊನ ಎಲ್ಲನೂ, ಏಕೆಂದರೆ ಇದನ್ನು ಮಸಿಬೇಕಲ್ವ. ಸೊ ಮಸಿಬೇಕಾದ್ರೆ ಮೆಣಸಿನ್ಕಾಯಿ ಫುಲ್ ಹಂಗಂಗೆ ಹಾಕಿದ್ರೆ ಒಂದೊಂದ್ಸರಿ ಮಸಿಯಲ್ಲ. ಸೊ ಹಾಗೆ ಖಾರ ಕಡಿಮೆ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಈ ಥರ ಸ್ಪ್ಲಿಟ್ ಮಾಡಿ ಹಾಕ್ಕೊತೀನಿ. ಸ್ಪ್ಲಿಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಖಾರನೂ ಚೆನ್ನಾಗಿ ಹಿಡಿಯುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ. ಮಸಿಯೋಕ್ಕೂ ನಮಗೆ ಈಸಿ ಆಗುತ್ತೆ. ಇದರಲ್ಲಿ ಕೈಯಲ್ಲಿ ಮಸಿಯೋದ್ರಿಂದ ಸೊ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಥರ ಸ್ಲಿಟ್ ಮಾಡಿ ಹಾಕ್ಕೊಳ್ತೀನಿ. ಸೊ ಒಬ್ಬೊಬ್ಬರು ಏನು ಮಾಡ್ತಾರೆ, ಚೆನ್ನಾಗಿ ಗಟ್ಟಿಯಾಗಿ ಮಸಿತಾರೆ ಅನ್ನುವಾಗ ಫುಲ್ಲು ಮೆಣಸಿನ್ಕಾಯಿ ಫುಲ್ ಸಮೇತನೇ ಹಾಕ್ಕೊಳ್ಬೋದು. ಸೊ ಈ ಥರ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಳ್ತೀನಿ. ತುಂಬಾ ಟೇಸ್ಟಿಯಾಗಿ ಇರುತ್ತೆ ಮತ್ತು ಸಖತ್ತಾಗಿರುತ್ತೆ. ಎಳೆದಿದ್ರೆ ಅಂತೂ ಇನ್ನೂ ಸಖತ್ತಾಗಿರುತ್ತೆ. ಸೊ ಇದರಲ್ಲಿ ಪಲ್ಯ ಬೇರೆ ಬೇರೆ ಥರ ವೆರೈಟೀಸ್ ಆಫ್ ಡಿಶಸ್ ಮಾಡ್ತೀವಿ ನಾವು. ಸೊ ಇದು ಒಂಥರ, ಇದು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ರೈಸ್ಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಸಾಂಬಾರು ಜೊತೆಗೆ ಒಂದು ಸ್ವಲ್ಪ ತುಪ್ಪ, ಸ್ವಲ್ಪ ಉಪ್ಪಿನಕಾಯಿ ಇದ್ಬಿಟ್ರೆ ಅಂತೂ, ಸ್ವಲ್ಪ ಹಪ್ಪಳ ಇದ್ದರೆ ಅಂತೂ ಮಸ್ತ್ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ಸೊ ಈ ಥರ ನಾನೇನು ತಿರುಳೆಲ್ಲ ಏನು ತೆಗಿತಾ ಇಲ್ಲ, ಏಕೆಂದರೆ ಇದು ಎಳೆದಿದೆ. ಸೊ ಹಂಗಾಗಿ ನಾನೇನು ತೆಗಿತಾ ಇಲ್ಲ. ಇದೇನು ಬೀಜ ಎಲ್ಲ ಏನೂ ಇಲ್ಲ, ಸುಮ್ಮನೆ ಫುಲ್ಲು ಎಳೆದಾಗಿದೆ. ಸೊ ಟೇಸ್ಟಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಫುಲ್ ಹಾಗೆ ಕಟ್ ಮಾಡಿ ಹಾಗೆ ಹಾಕ್ತಾಯಿದ್ದೀನಿ. ಇದಿಷ್ಟು ತರಕಾರಿಗಳೆಲ್ಲ ಕಟ್ ಮಾಡಿ ಇಟ್ಕೊಳ್ಬೇಕು. ಇಷ್ಟೇ ಬೇಕಾಗಿರೋದು ನಮಗೆ. ಸೊ ಅದನ್ನಷ್ಟು ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಷ್ಟರೊಳಗೇನೋ ಬೇಳೆನೂ ಬೆಂದಿತ್ತು. ಸೊ ನಾನಿಲ್ಲಿ ಕುಕ್ಕರಲ್ಲಿ ಎಲ್ಲ ಒಂದೇ ಸರಿ ಹಾಕಿ ಇಡ್ತಾ ಇಲ್ಲ. ಸೊ ನಾನು ಕುಕ್ಕರಲ್ಲಿ ಹಾಗೆ ಬೇಯಿಸ್ತಾ ಇದ್ದೀನಿ. ಸೊ ಅದಕ್ಕೂ ಬೇಳೆ ಮುಕ್ಕಾಲು ಭಾಗ ಬೆಂದಿದೆ ಅಂದಾಗ ಹೀರೆಕಾಯಿನ ಹಾಕ್ಕೊಳ್ಬೇಕು. ಏಕೆಂದರೆ ಬೇಳೆ ಜೊತೆಗೆ ಹೀರೆಕಾಯಿನ ಹಾಕ್ಬಿಟ್ರೆ ಹೀರೆಕಾಯಿ ಬೇಗ ಬೆಂದ್ಬಿಡುತ್ತೆ, ಯಾಕಂದರೆ ತುಂಬಾ ಸಾಫ್ಟ್ ಇರುತ್ತಲ್ವ, ಅದಕ್ಕೋಸ್ಕರ. ಸೊ ಹಾಗಾಗಿ ಸ್ವಲ್ಪ ಬೇಳೆ ಬೇಯಿಸಿದ್ಮೇಲೆ ಆಮೇಲೆ ಹೀರೆಕಾಯಿನ ಹಾಕ್ಕೊಳ್ಬೇಕು. ಚೆನ್ನಾಗಿ ಒಂದು ಸ್ವಲ್ಪ ಹೀರೆಕಾಯಿ ಬೆಂದಿದೆ ಅಂದಾಗ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಏನು ಕಟ್ ಮಾಡಿ ಇಟ್ಟಿದ್ವಿ, ಅದು ಹಸಿಮೆಣ್ಸಿನ್ಕಾಯಿನೂ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಇದೆಲ್ಲ ಸ್ವಲ್ಪ ಆದಮೇಲೆ ಆಮೇಲೆ ಟೊಮೊಟೊ ಹಾಕ್ಕೊಳ್ಬೇಕು. ಸೊ ಟೊಮೊಟೊ ಹುಳಿ ಹಾಕ್ಕೊಂಡ್ಬಿಟ್ರೆ ಫಸ್ಟೇ ಬೇಳೆ ಬೇಯಲ್ಲ ಮತ್ತು ತರಕಾರಿನೂ ಅಷ್ಟೇ ಗಟ್ಟಿಯಾಗಿ ಇದ್ಬಿಡುತ್ತೆ, ಹಂಗೆ ಸರಿಯಾಗಿ ಬೇಯೋದಿಲ್ಲ. ಸೊ ಹಾಗಾಗಿ ಹುಳಿನ ಆಮೇಲೆ ಹಾಕ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಇದನ್ನು ಬೇಯಿಸೋಕ್ಕೆ ಇಟ್ಬಿಟ್ಟು, ಸೊ ಟೊಮೊಟೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ, ಸೊ ಇದನ್ನೆಲ್ಲ ಸ್ವಲ್ಪ ಆದಮೇಲೆ ಆಮೇಲೆ ಟೊಮೊಟೊನ ಹಾಕ್ಕೊಳ್ಬೇಕಾಗುತ್ತೆ. ಇವಾಗ ಹೀರೆಕಾಯಿ ಎಲ್ಲನೂ ಸಹ ಸ್ವಲ್ಪ ಮುಕ್ಕಾಲು ಭಾಗ ಬೆಂದಿದೆ. ಸೊ ಈ ಬೆಂದಿದೆ ಅಂದಾಗ ಸಣ್ಣದಾಗಿ ಒಂದು 3 ಟೊಮೊಟೊನ ಕಟ್ ಮಾಡಿದ್ನಲ್ವ, ಸೊ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸಹ ನಿಮಗೆ ಟೇಸ್ಟಿಗೆ ಅನುಸಾರವಾಗಿ ಹಾಕ್ಕೊಳ್ಬೋದು. ಉಪ್ಪೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು, ಒಂದು 2 to 3 minutes ಬೆಂದರೆ ಸಾಕು. ಟೊಮೊಟೊ ಒಂದಷ್ಟು ಹಸಿ ವಾಸನೆ ಹೋಗಿ ಸ್ವಲ್ಪ ಬೆಂದರೆ ಸಾಕು. ಆಮೇಲೆ ಚೆನ್ನಾಗಿ ಮಸ್ಕೋಬೋದು. ಅದನ್ನು ನೀರೆಲ್ಲ ಸ್ವಲ್ಪ ಬಗ್ಗಿಸ್ಕೊಂಬಿಟ್ಟು ಈ ಥರ ಚೆನ್ನಾಗಿ ಮಸ್ಕೊಂಡ್ರೆ ಈ ಥರ ಆಗುತ್ತೆ. ಮಸಿಬೇಕಾದ್ರೂ ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೋದು, ಇಲ್ಲ
ಒಗ್ಗರಣೆ ಹಾಕಬೇಕಾದ್ರೂ ಹಾಕ್ಕೋಬೋದು, ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಸೊ ಈ ಥರ ಮಸ್ತಿದಾದಮೇಲೆ ಒಂದು ಸ್ವಲ್ಪ ಕುದೀತಾ ಇರುತ್ತಲ್ವ, ಸೊ ಕುದಿದ್ಮೇಲೆ ಸೊ ಅದನ್ನು ಇಳಿಸ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ರೈಸ್ ಜೊತೆಗೆ ಚಪಾತಿ ನಿಮಗೆ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚಪಾತಿಗೂ ಆಗುತ್ತೆ, ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ರೈಸ್ಗೆ ಮುದ್ದೆಗೆ ಎಲ್ಲ ಚೆನ್ನಾಗಿರುತ್ತೆ. ತುಂಬಾ ಟೇಸ್ಟಿಯಾಗಿ ಆಗಿರುತ್ತೆ ಸಾಂಬಾರು ಮಾತ್ರ. ಸೊ ನೀವು ಒಂದ್ಸಲ ಬೇಕಾದರೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಬೇಳೆನೆಲ್ಲನೂ ಸಹ ಯಾವಾಗ್ಲೂ ಅಷ್ಟೇ ಸಾಂಬಾರ್ಗೆ ಹಾಕೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗೋಲ್ಲ ಮತ್ತು ಪಿತ್ತ ಥರ ಈ ಥರ ಇದೆಲ್ಲ ಆಗೋದಿಲ್ಲ. ಸೊ ತುಂಬಾ ಹೆಲ್ದಿಯಾಗೂ ಇರುತ್ತೆ. ಸೊ ಹಾಗಾಗಿ ಮತ್ತು ಬೇಳೆನೂ ಬೇಗ ಬೇಯುತ್ತೆ ನೆನೆಸಿಟ್ರೆ, ಸೊ ನಮಗೆ ಗ್ಯಾಸನ್ನು ಸಹ ಸೇವ್ ಆಗುತ್ತೆ. ಸೊ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಸ್ವಲ್ಪ ಮಸ್ತಿದೆಲ್ಲ ಆದಮೇಲೆ ಒಂದು ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವು ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡ್ರೆ ಒಗ್ಗರಣೆಗೆ ತುಂಬಾ ಬೇಗನೆ ನಿಮಗೆ ಹೀರೆಕಾಯಿ ಸಾಂಬಾರು ಅಥವಾ ಹುಳಿ ಮಸ್ಕಾಯಿ ಸಾಂಬಾರು ರೆಡಿ ಆಗಿಬಿಡುತ್ತೆ. ತುಂಬಾ ಹೆಲ್ದಿಯಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಸೊ ಈ ಥರ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಮಕ್ಕಳೆಲ್ಲನೂ ಸಹ ತಿನ್ನೋಕ್ಕೆ ಎಸ್ಟೇಟ್ ಮಾಡ್ತಾರೆ. ಅಂಥ ಟೈಮಲ್ಲಿ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ನೀವು ಇಲ್ಲಾಂದರೆ ಮಾಡ್ತಿದ್ರೆ ಯಾವ ಥರ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಒಗ್ಗರಣೆಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಸೊ ಒಗ್ಗರಣೆಗೆ ಸಾಂಬಾರು ಏನು ಮಸ್ತ್ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿಬಿಟ್ಟು ನಮಗೆ ಬೇಕಾದಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.